ಇವತ್ತು ರೇಷ್ಮೆ ಗೂಡಿಗೆ ಬಂಗಾರ ಬೆಲೆ ಬಂದಿದೆ. ಇವತ್ತೊಂದು ಕೆಜಿ ಗೂಡು ಬಂದು 750 ಇಂದ 800 ರೂಪಾಯಿ ಮಾರ್ತಾ ಇದ್ದಾರೆ. ಹಂಗಾಗಿ ರೇಷ್ಮೆನ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈ ರೋಸು, ಈ ದಾಳಿಂಬೆ ಅಂತೆಲ್ಲ ಲಕ್ಷಗಳು ಬಾಳಿಸ್ಬೇಕು ಅಂತ ಹೋಗ್ತಿದ್ದಾರೆ. ಪಾಪ ಅವ್ರಿಗೆ ಇನ್ವೆಸ್ಟ್ಮೆಂಟು ಬರ್ತಾ ಇಲ್ಲ. ಕೆಲವು ಜನ ಮರ್ಯಾದೆಗೋಸ್ಕರ ಹೇಳ್ಯಂತವ್ರೆ, ಏನಂತ ನಮ್ಗೆ ಇಷ್ಟು ಲಕ್ಷ ಬಂತು ಅಷ್ಟು ಲಕ್ಷ ಬಂತು ಅಂತ ಕೊಡ್ತಾರೆ. ನಾವು ಅವರಿಂದ ಒಂದು 3 ಕಾಸು ಮಾಡಿದ್ವಿ, ಬಟ್ ಏನು ತೊಂದರೆ ಇಲ್ಲ. ನಮ್ಮ ಜೀವನಕ್ಕೆ 50 ಮಟ್ಟಿ ಹುಳ, ಒಂದು 3 ಹಸ ಇದೆ, ಒಂದು 10-12 ಕುರಿ ಇದೆ. ನಮ್ಮ ಮುಂದೆ ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ ಇಂಜಿನಿಯರು ಸಾಲದ ಬರ್ತಾನೆ ನನ್ನ ಸಂಪಾದನೆಯಲ್ಲಿ. ಹಿಪ್ಪನೇಳೆ ಅದು ನರ್ಸರಿ ಬೇರೆ ಮಾಡ್ತಾಯಿದ್ದೀನಿ. ಅದೇನಿಲ್ಲ ಒಂದು ವರ್ಷಕ್ಕೆ 1 ಲಕ್ಷ ಸ್ಕೀಮಲ್ಲಿ ಬಳಸ್ಕೊಂಡು ಸಾಕಷ್ಟು ಜನ ರೈತರಿಗೆ ನರ್ಸರಿ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ರೇಷ್ಮೆನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲ ನಮಗೆ ಅಕ್ಕಪಕ್ಕೆಲ್ಲ ಫುಲ್ಲ ಸಮಸ್ಯೆ ಆಗಿಬಿಟ್ಟಿದೆ, ಎಲ್ಲ ದಾಳಿಂಬೆ ರೋಸ್ಗೆಲ್ಲ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಬಟ್ಟು ಬೇರೆ ರೀತಿಯಾಗಿ ಹೋಗೋಕ್ಕೆ ನಮಗೆ ಬೇರೆ ಮಾರ್ಗ ಗೊತ್ತಿಲ್ಲ. ಇಳುವರಿ ಬಂದು ಬೆಳೆ ಇದಾಗೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ಟು ಸ್ವಂತ ಸೊಪ್ಪಿದ್ದು 50 ಮಟ್ಟಿ ಉಳುಮೇಸ್ಕೊಂಡ್ರು ಒಂದು 80 kg ಇಳುವರಿ ಬೆಳ್ಕೊಂಡ್ರು ಒಂದು 50-55 ಸಾವಿರ ತಿಂಗಳಿಗೆ 20 ದಿವಸಕ್ಕೆ ಆಗ್ತದೆ. ಯಜಮಾನ್ರ ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಚಿಕ್ಕಣ್ಣ. ಯಾವ ಊರು? ಅಳ್ಳೂರು. ಏನು ಕೆಲಸ ಮಾಡ್ತೀರಿ? ಇದೇ ರೇಷ್ಮೆ ಕಡ್ಡಿ. ರೇಷ್ಮೆ ಕಡ್ಡಿ ಎಷ್ಟು ಎಕರೆ ಐತೆ? 4 ಎಕರೆ ಇದೆ. ನಿಮ್ಮ ಊರಲ್ಲಿ ಸುತ್ತಮುತ್ತ ಜಮೀನುಗಳೆಲ್ಲ ಅಕ್ವಿಜಿಷನ್ ಆಗ್ತಾ ಇದ್ವು, ರೇಷ್ಮೆ ಬೆಳೆ ಆಗಲಿ ಅಥವಾ ಯಾವುದೇ ಬೆಳೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಯಾವ ಥರ ನೀವು? ನಮ್ಗೇನು ತೊಂದರೆ ಆಗೋಲ್ಲ, ಚೆನ್ನಾಗಿ ಮೇಯಿಸ್ತಾ ಇದ್ದೀವಿ. ಸೊಪ್ಪು ಚೆನ್ನಾಗಿ ಬರ್ತಾ ಇದೆ. ಏಪ್ರಿಲ್ 4ನೇ ತಾರೀಕು 22ನೇ ಇಸ್ವಿ ಏಪ್ರಿಲ್ 4ನೇ ತಾರೀಕು ನಾವು ಧರಣಿ ಕುಂತ್ಕೊಂಡಿದ್ದು. ಆವಾಗನಿಕ ಇದು ಗುಲ್ಬರ್ಗದವ್ರು ಬಂದಿದ್ದರು, ಧಾರವಾಡದವ್ರು ಬಂದಿದ್ದರು, ಆಮೇಲೆ ಡೆಲ್ಲಿನಿಕ ಟಕಾಯಿ ಅವ್ರು ಬಂದಿದ್ದರು. ಇವರೆಲ್ಲ ಬಂದು ಆಮೇಲೆ KH ಮುನಿಯಪ್ಪನು ಇವರೆಲ್ಲ ಬಂದು ಅವರೆಲ್ಲ ಜಮೀನು ಬಿಡಿಸ್ತೀವಿ ಅಂತೇಳಿ ಹೇಳಿ, ಸಿದ್ದರಾಮಯ್ಯನು ಇದ್ರಿಗೆ ಫ್ರೀಡಮ್ ಪಾರ್ಕ್ ಬಂದು ನಮ್ಮ ಸರ್ಕಾರ ಬಂದರೆ ನಿಮ್ಗೆ ಜಮೀನು ಬಿಡಿಸ್ತೀವಿ ಅಂತೇಳಿ ಹೇಳಿ, ಆಮೇಲೆ ಇದು ಜುಲೈ 15ನೇ ತಾರೀಕು ಆದೇಶ ಮಾಡಿದರು ಜಮೀನು ಬಿಡ್ತೀವಿ ಅಂತೇಳಿ. ಹಂಗೆ ಅವ್ರಿಗೇನೇನು ಒತ್ತಡ ಬಂತು. ಆನೆಕಲ್ಲು, ಕೆಂಗೇರಿ, ಬಿಡದಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ಇವೆಲ್ಲ ತೊಂದರೆ ಬಂದಿದ್ದನಿಕ ಡಿಸೆಂಬರ್ 4ನೇ ತಾರೀಕು ಆದೇಶ ಮಾಡಿದರು. ನಮ್ಮ ಜಮೀನು 4 ವರ್ಷದಾಗ 4ನೇ ವರ್ಷದಾಗ ಬಿದ್ದಾಗ ಆದೇಶ ಮಾಡಿದರು. 4 ವರ್ಷ ಸತತ ಹೋರಾಟ ಮಾಡಿದ್ರಾ? ಹೋರಾಟ ಮಾಡಿದ್ದು. ಎಲ್ಲಿ ನೀವು ಹೋರಾಟ ಮಾಡಿದ್ದು? ಚನ್ನಪಟ್ಟಣ. ಏನಕ್ಕೋಸ್ಕರ? ಜಮೀನು ಬಿಡಿಸ್ಕೊಳೋದಕ್ಕೋಸ್ಕರ. ಜಮೀನು 1777 ಎಕರೆ 13 ಊರು. 13 ಊರು ಬಿಡಿಸ್ಕೊಬೇಕಂತೇಳಿ ಎಲ್ಲ ಇದು 3ನೇ ಟರ್ಮು ಈ ಜಮೀನು ಹೋಗಿದ್ದು. 3ನೇ ಟರ್ಮಾಗ ಎಲ್ಲ ಕಿತ್ಕೊಂಡ್ಬಿಟ್ರೆ ರೈತರು ಮಕ್ಳೇನಾಗಬೇಕು? ಏನಕ್ಕೋಸ್ಕರ ಕಿತ್ಕೊಳ್ಳೋದಕ್ಕೆ ಮಾಡಿದ್ರು ಸರ್ಕಾರದವರು? ಇಂಡಸ್ಟ್ರಿಯಲ್ ಮಾಡೋದಕ್ಕೆ. ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಕೃಷಿ ಭೂಮಿನ ಇಂಡಸ್ಟ್ರಿಯಲ್ ಮಾಡಬೇಕು ಅಂತ ಓಡಾಡ್ತಾ ಇದ್ರು. ಮಾಡ್ಬೇಕಂತ ಇದೆಲ್ಲ ಕೃಷಿ ಭೂಮಿ 1777 ಎಕರೆ ಕೃಷಿ ಭೂಮಿ, ಅದನ್ನ ಇಂಡಸ್ಟ್ರಿಯಲ್ ಮಾಡ್ಬೇಕಂತ. ಮಕ್ಳು ಮರಿ ಏನಾಗ್ತಾರೆ ಅಂತಂದೇಳಿ 13 ಊರವ್ರೂ ಸೈಕ್ ಕುದ್ಕೊಂಡು ಆವಾಗ ಜುಲೈ 15ನೇ ತಾರೀಕು ಆದೇಶ ಮಾಡಿದ್ರು ಮಿನಿಸ್ಟ್ರು. ಅದ್ರ ನಿಮಗೆ ಅವ್ರ ಕಡೆ ಒತ್ತಡ ಬಂದು ಆ ಊರುಗಳವ್ರು ಈ ಊರುಗಳವ್ರು ನಮಗೂ ಬಿಡ್ಬೇಕಂತಂದೇಳಿ ಅವ್ರು ಸ್ವಲ್ಪ ವೆಯ್ಟ್ ಮಾಡಿ ಡಿಸೆಂಬರ್ 4ನೇ ತಾರೀಕು ಆದೇಶ ಮಾಡಿದ್ರು. ಈಗ ನೀವು ಏನು ನಿಮ್ಮ ತೋಟ ಐತೆ, ಆ ತೋಟದಲ್ಲಿ ರೇಷ್ಮೆ ಬೆಳೀತಾ ಇದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಒಂದು ವರ್ಷಕ್ಕೆ 6 ಬೆಳೆ ಬರ್ತದೆ. ಅದು ನಾನು ಇರೋದು ಒಬ್ಬನೇ, ನಮ್ಮ ಹುಡುಗನ ಮಗನ ಒಬ್ಬನವನೇ. 6 ಬೆಳೆ ಮಾಡ್ತೀವಿ. ಒಂದು ತಿಂಗಳಿಂದ ಹಿಡಿದು 1.5 ತಿಂಗಳೊಳಗೆ ಕಟಾವು ಆಗ್ತದೆ. ಅದನ್ನೀಗ ನಮ್ಗೆ ದೇವರು ಒಳ್ಳೆ ಕ್ರಾಪ್ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ. ಈ KDBಗೆ ಹೋಗ್ಬಿಟ್ಟಿದ್ರೆ ನಾವು ಮಕ್ಕಳು ಮರಿ ಎಲ್ಲ ದುಡ್ಡು ಕಾಸು ಬಂದಾಗೆಲ್ಲ ಅಧ್ವಾನ ಮಾಡಿಬಿಡ್ತಾರೆ. ನಮ್ಗೆ ಜಮೀನೇ ಇರಬೇಕು ಅಂತೇಳಿ 4 ವರ್ಷ ಸತತವಾಗಿ ನಾವು ಧರಣಿ ಕುಂತ್ಕೊಂಡು ಜಮೀನು ಉಳಿಸ್ಕೊಂಡಿದ್ದೀವಿ. ಅದನ್ನೀಗ ಪಕ್ಕದಾಗ ಯೂನಿವರ್ಸಿಟಿ ಕಾಲೇಜ್ ಇದೆ, ಚಾಣಕ್ಯ ಯೂನಿವರ್ಸಿಟಿ ಕಾಲೇಜು. ಅವರು 1.5 ಕೋಟಿ ರೈತರಿಗೆ ಕೊಟ್ಟು ಅವ್ರಿಗೆ ಚಾಣಕ್ಯದವ್ರಿಗೆ 50 ಲಕ್ಷ ಕೊಟ್ಟವ್ರೆ ಇವರು BJP ಅವರು. ಇದು ಗೌರ್ಮೆಂಟ್ಗೆ ಎಷ್ಟು ಲಾಸ್ ಆಯಿತು? ರೈತರಿಗೆ 1.5 ಕೋಟಿ ಕೊಟ್ಟು ಅವ್ರಿಗೆ 50 ಲಕ್ಷ ಕೊಟ್ಟವ್ರೆ. ಎಷ್ಟು ಲಾಸ್ ಆಯಿತು ಗೌರ್ಮೆಂಟ್ಗೆ? ಈಗ ನೀವು ಸೊಪ್ಪು ಬೆಳೆದಿದ್ರಲ್ಲ, ರೇಷ್ಮೆ ಸೊಪ್ಪು, ಅದಕ್ಕೆ ಡಿಮ್ಯಾಂಡ್ ಇದೆಯಾ? ಯಾರಾದರೂ ಬಂದು ಕೊಯ್ಕೊಂಡು ಹೋಗ್ತಾರಾ? ಫುಲ್ ಡಿಮ್ಯಾಂಡ್ ಅದು. ಫುಲ್ ಡಿಮ್ಯಾಂಡು ಅಂದರೆ ನಿಮ್ಮ ಬೆಳೀತಾ ಇದ್ದಂಗೆ ನಿಮಗೆ ಕಟಾಯಿಂಗ್ಗೆ ಬಂದ್ಬಿಡ್ತಾರೆ. ಕಟಾವ್ ಬರ್ತಾರೆ. ಆಮೇಲೆ ಯಾವ್ಯಾವ ಊರವ್ರು ಕೊಡ್ತಾ ಇದ್ದೀರಿ ನೀವು? ಫುಲ್ ಎಲ್ಲ ಎಲ್ಲಿವ್ರವ್ರಿಗೆ ಕೊಡ್ತಾ ಇರೋದು. ಎಲ್ಲಿಯವರವರೇ ಪರ್ಮನೆಂಟ್ ಕಸ್ಟಮರು? ಪರ್ಮನೆಂಟ್ ಕಸ್ಟಮರ್. ಆಮೇಲೆ
ಆಮೇಲೆ ಇನ್ನು ಯಾರನ್ನ ಅಕಸ್ಮಾತ್ ಮಿಗಿಲಿದ್ದು ಏನೋ ಅವರೇ ಮಾರ್ತಾರೆ, ನಾವು ಮಾರಲ್ಲ. ಅವ್ರು ಯಾರ್ಕಂದ್ರೆ ಒಬ್ರು ಕೊಟ್ಟ ಮೇಲೆ ಅವರೇ ಮಾರೋದು ಮಾಡೋದು ಎಲ್ಲ ಮಾಡ್ತಾರೆ. ನಾವೇನು ತಂಟಿಕೆ ಹೋಗಲ್ಲ, ಯಾರನ್ನ ಒಬ್ರು ಇಲ್ಲ ಬರೀ ಮಾಡ್ತೀವಪ್ಪ. ಈಗ ನೀವು ಕಟಿಂಗ್ ಆದ ತಕ್ಷಣ ಎಷ್ಟು ದಿನಕ್ಕೆ ಬರ್ತದೆ ನಿಮಗೆ ದುಡ್ಡು? ಕೊಟ್ಬಿಡ್ತಾರೆ ಎಲ್ಲ, ಒಂದು ವಾರಕ್ಕೆಲ್ಲ ಒಂದು ವಾರಕ್ಕೆ ಕಟಿಂಗ್ ಮಾಡಿ ಒಂದು ವಾರಕ್ಕೆಲ್ಲ ಕೊಟ್ಬಿಡ್ತಾರೆ. ಅದೇ ಇದು ಚಿಕ್ಕಣ್ಣವ್ರ ತೋಟದಲ್ಲಿ ನೀವು ಸುಮಾರು ವರ್ಷಗಳಿಂದ ಸೊಪ್ಪು ಕೊಯ್ತಾ ಇದ್ದೀರಿ ಅಂತೇಳಿ ಚಿಕ್ಕಣ್ಣವ್ರು ಹೇಳಿದರು. ಹೌದು. ಎಷ್ಟು ವರ್ಷದಿಂದ ಕೊಯ್ತಾ ಇದ್ರಿ? ಯಾವ ರೀತಿ ನಿಮಗೆ ಇದು ಅನುಭವ ಆಗ್ತದೆ? ನಾವೊಂದು 2 ವರ್ಷದಿಂದ ಸೊಪ್ಪು ಕೊಯ್ತಾ ಇದ್ದೀವಿ. ನಾವೊಂದು 50 ಮಟ್ಟ ಹುಳ ಮೇಯಿಸ್ತಾ ಇದ್ದೀವಿ. ಪರವಾಗಿಲ್ಲ, ಒಂದು 70ರಿಂದ 80 ಕೆಜಿ ಇಳುವರಿ ಬೆಳ್ಕೊತಾ ಇದ್ದೀವಿ. ಸೊಪ್ಪು ಪಾಪ ಒಂದು ಆವ್ರೇಜಲ್ಲಿ ಕೊಡ್ತಾರೆ ಪಾಪ, ಅಷ್ಟೊಂದೇನು ತಲೆ ಮೇಲೆ ಹಿಡಿಯಲ್ಲ. ಧರ್ಮ ಅವರು ಒಂಥರ ಅಳುವರು, ಅವ್ರ ಕಷ್ಟ ಸುಖೆಲ್ಲ ಚೆನ್ನಾಗಿ ಗೊತ್ತು. ಪಾಪ ಅವ್ರು ಧರ್ಮ ಉಳಿಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾರೆ. ನಾವು ಅವರಿಂದ ಒಂದು 3 ಕಾಸು ಮಾಡಿದ್ವಿ, ಬಟ್ ಏನು ತೊಂದರೆ ಇಲ್ಲ. ನಮ್ಮ ಜೀವನಕ್ಕೆ 50 ಮಟ್ಟ ಹುಳ, ಒಂದು 3 ಹಸ ಇದೆ, ಒಂದು 10-12 ಕುರಿ ಇದೆ. ನಮ್ಮ ಮುಂದೆ ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ ಇಂಜಿನಿಯರು ಸಾಲದ ಬರ್ತಾನೆ ನನ್ನ ಸಂಪಾದನೆಯಲ್ಲಿ. ಆ ಥರ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ, ಬಟ್ ಸಂಪಾದನೆ ಹಂಗೆ ಇದೆ. ಅದರಿಂದ ತುಂಬ ಖುಷಿ ಇದೆ. ರೇಷ್ಮೆ ಇದ್ರಂತೂ ತುಂಬ ಖುಷಿ ಇದೆ. ವರ್ಷಕ್ಕೊಂದು ಸರಿ ರೇಷ್ಮೆ ಇಲಾಖೆಯಿಂದ ಇದು ಹಿಪ್ಪನೇಳೆ ಅದು ನರ್ಸರಿ ಬೇರೆ ಮಾಡ್ತಾಯಿದ್ದೀನಿ. ಅದೇನಿಲ್ಲನೂ ಒಂದು ವರ್ಷಕ್ಕೆ 1 ಲಕ್ಷ ಸ್ಕೀಮಲ್ಲಿ ಬಳಸ್ಕೊಂಡು ಸಾಕಷ್ಟು ಜನ ರೈತರಿಗೆ ನರ್ಸರಿ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ರೇಷ್ಮೆನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆಲ್ರೆಡಿ ಎಲ್ಲೂರಲ್ಲಿ ಸಿಲ್ಕು ಮಿಲ್ಕಲ್ಲೇ ಊರು ಒಂದು ಅಭಿವೃದ್ಧಿ ಆಗಿದ್ದು ಅಂತ ನಮ್ಮ ಅಪ್ಪನವ್ರ ಕಾಲದ ತಾತನವ್ರ ಕಾಲದಿಂದನೂ ಹೇಳ್ತಾರೆ. ಬಟ್ ನಮ್ಮ ಫೀಲ್ಡ್ಗೂ ಇದೇ ಆಗಿದೆ. ಮುಂದೆ ಮಕ್ಕಳ ಫೀಲ್ಡ್ಗೆ ಏನೋ ಮುಂದುವರ್ಸ್ಕೊಂಡು ಹೋಗ್ತಾರೋ ಇಲ್ಲ ಅನ್ನೋದು ನಮಗೆ ಅದು ಮಾಹಿತಿ ಇಲ್ಲ. ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ರೇಷ್ಮೆ ಕಡ್ಡಿ ನಾಟಿ ಮಾಡಿಬಿಟ್ಟು ನೀವು ಮಾರಾಟ ಮಾಡ್ತೀರಲ್ಲ, ಅದ್ರ ಬದಲಾಗಿ ನೀವೇನೇ ತೋಟದಲ್ಲಿ ಉಣ್ಬಿಟ್ಟು ಕಡ್ಡಿ ಬೆಳೆಸಿ ನೀವು ಕಟಿಂಗ್ ಮಾಡಿ ಹಾಕ್ಬೋದಲ್ಲ ಕೊಂಡೋದ್ರ ಬದಲಾಗಿ? ಇಲ್ಲ, ನಮಗೆ ಅಕ್ಕಪಕ್ಕೆಲ್ಲ ಫುಲ್ಲ ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲ ದಾಳಿಂಬೆ ರೋಸ್ಗೆಲ್ಲ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಬಟ್ಟು ಬೇರೆ ರೀತಿಯಾಗಿ ಹೋಗೋಕ್ಕೆ ನಮಗೆ ಬೇರೆ ಮಾರ್ಗ ಗೊತ್ತಿಲ್ಲ. ಹಂಗಾಗಿ ನಾವು ರೇಷ್ಮೆ ಫೀಲ್ಡಲ್ಲೇ ಇದ್ದೀವಿ. ರೇಷ್ಮೆ ಫೀಲ್ಡೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದ್ದರಿಂದ ನಾವು ಇದರಲ್ಲೇ ಇರ್ತೀವಿ. ಒಂದು ತಿಂಗಳಿಗೆ ಎಷ್ಟು ಬೆಳೆ ಬೆಳಿತೀರಿ? ಒಂದು 20 ದಿವ್ಸಕ್ಕೆ ಬೆಳೆ ಅಂದರೆ ವರ್ಷದಲ್ಲಿ ಒಂದು 14 ಕ್ರಾಪ್ ಮಾಡ್ತೀವಿ. ಒಂದು ವರ್ಷಕ್ಕೆ ನೀವು ಅಂದಾಜು ರೇಷ್ಮೆಯಿಂದ ಎಷ್ಟು ಸಂಪಾದನೆ ಮಾಡ್ತೀರಿ ಒಂದು ವರ್ಷಕ್ಕೆ? ಅದು ಇಳುವರಿ ಬಂದು ಬೆಳೆ ಇದಾಗೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ಟು ಸ್ವಂತ ಸೊಪ್ಪಿದ್ದು 50 ಮಟ್ಟ ಉಳು ಮೇಯಿಸ್ಕೊಂಡ್ರು ಒಂದು 80 kg ಇಳುವರಿ ಬೆಳ್ಕೊಂಡ್ರು ಒಂದು 50-55 ಸಾವಿರ ತಿಂಗಳಿಗೆ 20 ದಿವಸಕ್ಕೆ ಆಗ್ತದೆ. 20 ದಿನಕ್ಕೆ 50,000 ಆಗ್ತದೆ. ಹೌದು, ಹಸುಗಳಿಗೆ ಮೇವು ಆಗ್ತದೆ. ಬಟ್ ನಮ್ಮ ಕೆಲಸ ಇರ್ತದೆ, ಮಧ್ಯಾಹ್ನ ರೆಸ್ಟಲ್ಲಿ ಇರ್ಬೋದು. ಆಫೀಸರಲ್ಲಿ ರೆಸ್ಟಲ್ಲಿ ಇರೋಕ್ಕಾಗಲ್ಲ. ನಾವಾದರೆ 10 ಗಂಟೆ ಕೆಲಸ ಮಾಡಿಬಿಟ್ಟು ಹುಳುಗೆ ಸೊಪ್ಪು ಹಾಕ್ಬಿಟ್ಟು 3-4 ಗಂಟೆ ಆರಾಮಾಗಿ ರೆಸ್ಟ್ ತೊಗೊಬೋದು. ಆಮೇಲೆ ಹಸುಗಳ ಕೆಲಸ ಮಾಡಿ ಹಾಲು ಪಾಲು ಕರೆದಾಕಿ ಮತ್ತೆ ಮಾಮೂಲಿ ಸೊಪ್ಪು ಹಾಕಿ ಮತ್ತೆ ಮಲಗ್ಬೋದು. ಒಂಥರ ಜಾಬ್, ಪಾರ್ಟ್ ಟೈಮ್ ಜಾಬ್ ಓಪನ್ ಚೆನ್ನಾಗಿದೆ ರೇಷ್ಮೆ ಫೀಲ್ಡ್. ನನಗೆ ಗೊತ್ತಿದ್ದಂಗೆ, ನಾನು ಇಷ್ಟು ಹುಡುಗನಿಂದ ನನ್ನ ಅನುಭವ, ನಮ್ಮ ಡೆವಲಪ್ಮೆಂಟ್ ಕಾರಣ ರೇಷ್ಮೆ, ಸಿಲ್ಕು, ಮಿಲ್ಕು ಇದರಿಂದ ತುಂಬ ಅನುಕೂಲ ಪಟ್ಕೊಂಡಿದ್ದೀನಿ. ನಮ್ಮೂರಲ್ಲಿ ರೇಷ್ಮೆ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಯಾಕಪ್ಪ ನನಗೆ ಬೇಜಾರಾಗ್ತದೆ. ಇವತ್ತು ರೇಷ್ಮೆ ಗೂಡಿಗೆ ಬಂಗಾರ ಬೆಲೆ ಬಂದಿದೆ. ಇವತ್ತೊಂದು kg ಗೂಡು ಬಂದು 750ರಿಂದ 800 ರೂಪಾಯಿ ಮಾರ್ತಾ ಇದ್ದಾರೆ. ಹಂಗಾಗಿ ರೇಷ್ಮೆನ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈ ರೋಸು, ಈ ದಾಳಿಂಬೆ ಅಂತೆಲ್ಲ ಲಕ್ಷಗಳು ಬಾಳಿಸ್ಬೇಕು ಅಂತ ಹೋಗ್ತಿದ್ದಾರೆ. ಪಾಪ ಅವ್ರಿಗೆ ಇನ್ವೆಸ್ಟ್ಮೆಂಟು ಬರ್ತಾಯಿಲ್ಲ. ಕೆಲವು ಜನ ಮರ್ಯಾದೆಗೋಸ್ಕರ ಹೇಳ್ಕೊಂತವ್ರೆ, ಏನಂತ ನಮ್ಗೆ ಇಷ್ಟು ಲಕ್ಷ ಬಂತು, ಅಷ್ಟು ಲಕ್ಷ ಬಂತು ಅಂತ. ಹಂಗಾಗಿ ನನಗೆ ಗೊತ್ತಿದ್ದಂಗೆ, ನನ್ನ ಅನುಭವದ ಪ್ರಕಾರ ರೇಷ್ಮೆಯಲ್ಲಿ ಮಾಡಿದರೆ ತುಂಬ ಅನುಕೂಲ ಇದೆ, ಪ್ರಾಫಿಟ್ ಇದೆ. ಜನ ಅದ್ರ ಬಗ್ಗೆ ಇವಾಗ ತಿಂಗಳಿಗೊಮ್ಮೆ ಕಟಾವಾದಲ್ಲಿ 2 ಮೂಟೆ ಲಾಗೋಡ್ ಹಾಕಿ ವರ್ಷಕ್ಕೊಂದ್ಸರಿ ಗೊಬ್ಬರ ಕೊಟ್ಟರೆ ಸಾಕು. ಔಷಧಿ ಸ್ಪ್ರೇ ಮಾಡೋಷ್ಟು ಏನಿರಲ್ಲ. ಹಂಗಾಗಿ ಬೇರೆ ಬೆಳೆಗಳಿಗೆ ಮನುಷ್ಯನ ತಿಂದಾಕ್ಬಿಡ್ತದೆ. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ದುಡ್ಡಿಂದ ಬಿದ್ದಿದ್ದಾರೆ ಅಷ್ಟೇ. ರೇಷ್ಮೆಯಲ್ಲಿರೋ ಅನುಕೂಲ ಯಾವುದು ಇಲ್ಲ ಅನ್ನೋದು ನಾನು ಅಭಿಪ್ರಾಯ. ಈಗ ಒಟ್ಟಿನಲ್ಲಿ ರೇಷ್ಮೆ ಬೆಳೆ ಬೆಳೆದ್ರೆ ರಾಜನ ಥರ ಇರ್ಬೋದು ಅಂತ ಹೇಳ್ತೀರಿ. ಇವಾಗ ಜನ ಹೇಳ್ತಾರೆ ಸುಮ್ಮನೆ, ಅಯ್ಯೋ ಸೊಪ್ಪು ಯಾರಪ್ಪ, ಅಯ್ಯೋ ಲೇಬರ್ ಎಲ್ಲ ಸಿಗ್ತಾರೆ, ಬಟ್ ಮಾಡೋಕೆ ಅದ್ರ ಬಗ್ಗೆ ಆಸಕ್ತಿ ಕೊಡ್ತಾ ಇಲ್ಲ ಅಷ್ಟೇ. ಜನ ಕೊಟ್ಟರೆ ಎಲ್ಲ ಮಾಡ್ಬೋದು. ಮುಂಚೆ ಎಲ್ಲ ಅದಕ್ಕೆ ಕನ್ವರ್ಟ್ ಆಗಿದ್ರು. ಅದ್ರ ಬಗ್ಗೆ ಎಲ್ಲ ಕೂಲಿಯವರು ಸಿಕ್ಕೋರು, ಸೊಪ್ಪು ಕೊಯ್ಯೋರು. ಇವಾಗ ಯಾವಾಗ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ ಮಾಡಿದ್ರು, ಹಂಗಾಗಿ ಇವಾಗ ಹಿಂಗೆ ಈ ಥರ ರೀಸನ್ಗಳು ಹೇಳ್ತಾರೆ. ಹೊರತು ಅದರಿಂದ ಏನು ತಪ್ಪಿಲ್ಲ, ಕಷ್ಟಪಡಬೇಕು ನನಗೆ ಗೊತ್ತಿದ್ದಂಗೆ. ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ದು ಎಷ್ಟು ಎಕರೆ ಐತೆ?
ನಮ್ಮದು 4 ಎಕರೆ ಇದೆ. 4 ಎಕರೆಯಿಂದ ಒಂದು ತಿಂಗ್ಳಕ್ಕೆ ಅಂದಾಜು ನೀವು ಎಷ್ಟು ಸಂಪಾದನೆ ಮಾಡ್ಬೋದು? ಏನು ಹಂಗೆ ಹೇಳೋಕ್ಕಾಗಲ್ಲ, ಒಂದು ಅಂದಾಜು. ಒಂದು ಅಂದಾಜು 1 ಎಕರೆಗೆ 1 ಲಕ್ಷ ಮಾಡ್ಬೋದು. 1 ಎಕರೆಗೆ 1 ಲಕ್ಷ. ಈಗ ಏನಿದೆ ಬೆಲೆ? ಏನು ನಮ್ಮೂರ್ತವ ಹಾಂ, ನಿಮ್ಮೂರ ಹತ್ರ ಬೆಲೆ ಮಾರಾಟ ಮಾಡಿದರೆ ಇವಾಗ KDB ಅವರು 1.5 ಕೋಟಿ ಕೊಟ್ಟರು. ಹಾಂ. ಇವಾಗ ರೋಡ್ ಇರೋ ಜಮೀನುಗಳು ಮಾರಾಟ ಮಾಡಿದರೆ 4 ಕೋಟಿ ಕೊಟ್ಟಿದ್ದಾರೆ. ಆರಾಮಾಗಿ 1.5 ಕೋಟಿ 4 ಕೋಟಿ ತಗೊಂಡು ಆರಾಮಾಗಿ ಇರ್ಬೋದಲ್ಲ? ಹಂಗೆ ಆತದ, ಮಕ್ಕಳು ಮರಿ ಎಲ್ಲ ಹಾಳು ಮಾಡಿ ಎಲ್ಲ ಅಧ್ವಾನ ಆಗಿದ್ದಾರೆ. ಹಾಂ ಹಾಂ. ಅಂದರೆ ಕೃಷಿ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ, ಭೂಮಿಗಳನ್ನ ಉಳಿಸ್ಕೊಬೇಕು. ಉಳಿಸ್ಕೊಬೇಕು. ಹಾಂ ಹಾಂ ಹಾಂ. ಕೊನೆಗೂ ನಿಮಗೆ ಜಯ ಸಿಕ್ಕಿದೆ. ಹಾಂ, ಸಿಕ್ತು. ಈ 3 ವರ್ಷಗಳ ನಂತರ ನಿಮ್ಗೆ ಜಯ 3 ಸಿಕ್ಕಿದೆ. ವರ್ಷ ತುಂಬಿ 4 ವರ್ಷದಾಗ ಹೋದಾಗ ಹಾಂ. ಜಯ ಸಿಕ್ಕಿದ್ದು 22ನೇ ಇಸ್ವಿ. ನಾವು 2002ನೇ ಇಸ್ವಿನಾಗ 2022ರಾಗ ನಾವು ಧರಣಿ ಕುಂತ್ಕೊಂಡಿದ್ದು. 4 ವರ್ಷ ಸತತವಾಗಿ ನಡೆಸಿದ್ವಿ ಧರಣಿ.